ಇಲ್ಲೇನು ನೀರು ಇರುತ್ತೆ ಅದೆಲ್ಲ ನೀರಾಗುತ್ತೆ. ಇವಾಗ ಐಸ್ ಆಗಿದೆ. ಸಮ್ಮರಲ್ಲಿ ಇದೆಲ್ಲ ಬಂದರೆ ಇದೆಲ್ಲ ಫುಲ್ಲು ವೈಟ್ ಕಲರ್ ಹಿಂಗೆ ಇರುತ್ತಂತೆ, ಅದಕ್ಕೆ ಹಾಲಿನ ಥರ ಕಾಣಿಸುತ್ತೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ನಮ್ಮ ಕಾಶ್ಮೀರ್ ಟ್ರಿಪ್ನ 3ನೇ ದಿನ ಆಗಿರುತ್ತೆ. ಸೊ ನಾವು ಎಲ್ಲಿಗೆ ವಿಸಿಟ್ ಮಾಡ್ತಿದ್ದೀವಿ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿದೆ. ಸೊ ಆದರೂ ಪರವಾಗಿಲ್ಲ, ನಾನೊಂದು ಸಲ ಹೇಳ್ತಾ ಇದ್ದೀನಿ. ಈ ಪ್ಲೇಸ್ ಬಂದು ದೂದ್ ಪತ್ರಿ ಅಂತ. ಸೊ ಇದನ್ನು ಲೈಕ್ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಲೂ ಕರೀತಾರೆ. ಮತ್ತು ಇನ್ನೊಂದು ಗುಲ್ಮಾರ್ಗ್ ಅಂತ ಇದೆ, ಸೋನ್ಮಾರ್ಗ್ ಅಂತ ಇದೆ, ಅದನ್ನು ಕೂಡ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ. ಬಟ್ ಇಲ್ಲಿ ಏನು ವಿಶೇಷ ಅಂತ ಅಂದರೆ ರಿವರ್ ಏನಿದೆ, ಆ ಕಂಪ್ಲೀಟ್ ರಿವರ್ ಫುಲ್ ನಾವು ಹೋಗ್ತಾ ಇರೋ ಪ್ಲೇಸ್ ಎಲ್ಲ ಫುಲ್ ರಿವರ್ ಆಗಿರುತ್ತೆ. ಆ ರಿವರ್ನ ಕಂಪ್ಲೀಟ್ ಐಸಿಂದ ಕವರ್ ಆಗಿರುತ್ತೆ. ಫುಲ್ ನೀವು ಎಲ್ಲಿ ಸುತ್ತ ನೋಡಿದ್ರು ಫುಲ್ ಐಸೇ ಇರುತ್ತೆ. ತುಂಬಾ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಖುಷಿ ಆಯಿತು. ಇನ್ನೊಮ್ಮೆ ನಾವು ಕಾಶ್ಮೀರ್ಗೆ ಹೋಗಬೇಕು, ಇನ್ನೂ ಎಂಜಾಯ್ ಮಾಡಬೇಕು ಅಂತಲೇ ಫೀಲ್ ಆಗ್ತಿದೆ. ಈ ವಿಡಿಯೋನ ಅಪ್ಲೋಡ್ ಮಾಡಬೇಕಾದ್ರೆ ನನಗೆ ಇನ್ನೂ ಸ್ವಲ್ಪ ದಿನ ಅಲ್ಲೇ ಸ್ಪೆಂಡ್ ಮಾಡಬೇಕಿತ್ತು ಟೈಮ್ನ ಅನ್ನೋ ಥರ ಫೀಲ್ ಆಗ್ತದೆ. ರಿಯಲಿ ತುಂಬಾ ಖುಷಿಪಟ್ಟು ಎಂಜಾಯ್ ಮಾಡಿದ್ವಿ. ಸೊ ನಾನು ಜಾಸ್ತಿ ಏನು ಮಾತಾಡೋಕ್ಕೆ ಹೋಗಲ್ಲ. ಸೊ ಕಂಪ್ಲೀಟ್ ವೀಡಿಯೋನ ನೋಡ್ಕೊಂಬನ್ನಿ, ನಿಮಗೂ ಒಂದು ಐಡಿಯಾ ಬರುತ್ತೆ ಯಾವ್ಯಾವ ಪ್ಲೇಸ್ಗೆ ಹೋಗ್ಬೋದು ಅಂತ. ಸೊ ನಿಮಗೆ ಅನಿಸ್ಬೋದು ಯಾಕೆ ಇವರು ಕುದುರೆಲಿ ಹೋಗ್ತಾ ಇದ್ದಾರೆ ಅಂತ. ಬಿಕಾಸ್ ನಾವು ಅಂದರೆ ಏನು ಟ್ಯಾಕ್ಸಿ ಅವೈಲಬಲ್ ಇರೋದು ಕಂಪ್ಲೀಟ್ ಮೇನ್ ಸ್ಪಾಟ್ವರೆಗೂ ಅವೈಲಬಲ್ ಇರಲ್ಲ. ಸಮ್ ಡಿಸ್ಟೆನ್ಸ್ವರೆಗೆ ಅವರಲ್ಲೇ ಸ್ಟಾಪ್ ಮಾಡ್ತಾರೆ. ಯಾಕಂದರೆ ಫುಲ್ ಸ್ನೋ ಇರೋದ್ರಿಂದ, ಐಸ್ ಇರೋದ್ರಿಂದ ಸ್ಕಿಡ್ ಆಗುತ್ತೆ. ಹಾಗಾಗಿ ಅವರು ಫುಲ್ ಡೆಸ್ಟಿನೇಷನ್ವರೆಗೆ ಬರೋದಿಲ್ಲ. ಅಲ್ಲಿಂದ ನಾವು ಕುದುರೆನ ತೊಗೋಬೇಕಾಗುತ್ತೆ. ಸೊ ಕುದುರೆ ಕೂಡ ತುಂಬಾ ಪ್ರೈಸ್ ಇರುತ್ತೆ. ನಾವು ಬಾರ್ಗೇನಿಂಗ್ ಮಾಡಿ ತೊಗೋಬೇಕು. ಬಂದಿದ್ದೀವಿ. ಇದನ್ನು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಾರೆ ಕರೀತಾರಂತೆ. ರೀ ಹೆಂಗಿದೆ? ಸೂಪರಾಗಿದೆ. ಚಳಿ ಇದೆ, ಸಿಕ್ಕಾಪಟ್ಟೆ ಚಳಿ ಇದೆ ಅಲ್ವಾ? ಮಾತಾಡೋಕ್ಕೂ ಆಗ್ತಿಲ್ಲ, ನಡುತ್ತಾ ಇದ್ದೀರಿ, ಅಷ್ಟು ಚಳಿ ಇದೆ. ಇದೆಲ್ಲ ರಿವರು, ದೂದ್ ಪತ್ರಿ ರಿವರು. ಇಲ್ಲೇನು ನೀರು ಇರುತ್ತೆ ಅದೆಲ್ಲ ನೀರಾಗುತ್ತೆ. ಇವಾಗ ಐಸ್ ಆಗಿದೆ. ಸಮ್ಮರಲ್ಲಿ ಇದೆಲ್ಲ ಬಂದರೆ ಇದೆಲ್ಲ ಫುಲ್ ವೈಟ್ ಕಲರ್ ಹಿಂಗೆ ಇರುತ್ತಂತೆ, ಅದಕ್ಕೆ ಹಾಲಿನ ಥರ ಕಾಣಿಸುತ್ತೆ. ಪುನರ್ವಿ, how is your experience? First snowfall. Yes. ಲೈಫ್ ಸ್ನೋಫಾಲ್ ಸಿಕ್ತು, ತುಂಬ ಚೆನ್ನಾಗಿದೆ. ಗುಲ್ಬರ್ಗಲ್ಲಿ ಲೆವೆಲ್ 2 ನಮ್ಮ ಅಮ್ಮನಿಗೆ ಹೆಂಗೆ ಅಂತ ಕೇಳಿದ್ದೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಲೈಫಲ್ಲಿ ಒಂದ್ಸಲ ಕಾಶ್ಮೀರ್ನ ಬಂದು ವಿಸಿಟ್ ಮಾಡಿ, ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಬ್ಯೂಟಿಫುಲ್